ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ವಿಚಾರಕ್ಕೆ ಬರೋಣ. ದರ್ಶನ್ ಅಭಿಮಾನಿಗಳ ಧಮಕಿ ವಿಚಾರಕ್ಕೆ ನಟ ಪ್ರಥಮ್ ಸಿಡಿದಿದ್ದಾರೆ. SP ಕಚೇರಿಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಥಮ್, ನನಗೇನಾದರೂ ತೊಂದರೆ ಆದರೆ ನಟ ದರ್ಶನ್ನೇ ಕಾರಣ. ನಟ ದರ್ಶನ್ ಅವರೇ ಬಂದು ಒಂದು ಸ್ಟೇಟ್ಮೆಂಟನ್ನು ಕೊಡಲಿ. ನನಗೆ ಧಮಕಿ ಹಾಕಿದವರು ದರ್ಶನ್ ಅವರ ಪಕ್ಕದ ಬ್ಯಾರೆಕ್ನಲ್ಲಿ ಇದ್ದವರೇ. ದರ್ಶನ್ಗೆ ವಿಗ್ ಹಾಕಿದ್ದಾರೆ. ಇನ್ನೇನು ಕೂದಲು ಕಿತ್ಕೊಳ್ಳೋಕ್ಕಾಗುತ್ತೆ? ದರ್ಶನ್ ಸ್ಟೇಟ್ಮೆಂಟ್ ಕೊಡ್ದಿದ್ರೆ ಅಮರನಾಂತ ಉಪವಾಸ ಮಾಡ್ತೀನಿ, 100 ಪೇಜ್ಗಳಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ನಟ ಪ್ರಥಮ್ ಅಸಮಾಧಾನವನ್ನ, ಕೋಪವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಥಮ್ ಏನ್ ಮಾತಾಡಿದ್ದಾರೆ ಕೇಳೋಣ. ಈಗ ಬಂದಿರೋದೇಂದ್ರೆ ಎಲ್ಲ ಕೇಳ್ತಾರದು 5 ದಿನದಿಂದ ಯಾಕೆ ಕೊಟ್ಟಿಲ್ಲ ಅಂತ. ಇವರು ಬೇರೆ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಏನಕ್ಕೆ ಅಂದರೆ ಇದು ಪ್ರೀ ಪ್ಲ್ಯಾಂಡ. ಆ್ಯಂಡ್ ಆ್ಯಕ್ಚುಲಿ ಏನು ಅಂದರೆ ಬೇರೆ ಯಾರಾಗಿದ್ರು ಇಷ್ಟೊತ್ತಿಗೆ ಕೊಡ್ತಾ ಇದ್ದೆ. ಒಂಚೂರು ಅಂಧಾಭಿಮಾನಿಗಳಿಗೆ ದಯವಿಟ್ಟು ಹೇಳಿ, ಅಲ್ಲಿ ಚುಚ್ಚೋಕೆ ವೆಪನ್ ತಂದಿದ್ದು ದರ್ಶನ್ ಸರ್ ಜೊತೆ ಪಕ್ಕದ ಸೆಲ್ಲಲ್ಲಿ ಇದ್ರಲ್ಲ, ಬ್ಯಾರಿಕಲ್ಲಿ ಇದ್ದಂಥವ್ರು, ಆ ಕೇಸಲ್ಲಿ ಇದ್ದವರು. ಸೊ ಅವ್ರ ಹೆಸರು ಬಂದರೆ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡಬೇಡಪ್ಪ ಅಂತ ಸುಮ್ಮನಿದ್ದೆ. ನನ್ನ ದೊಡ್ಡತನನ ಈ ಪುಣ್ಯಾತ್ಮರು ಅರ್ಥ ಮಾಡ್ಕೊಳ್ಳದೆ ನಿನ್ನೆ 2000 ಪೇಜಲ್ಲಿ ಟ್ರಾಲ್ ಮಾಡಿಸಿದ್ದಾರೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್, ನಮ್ಮದು ಫ್ಯಾಮಿಲಿ ಇದೆ ಸರ್, ನಿಮ್ಮ ಫ್ಯಾಮಿಲಿ ಹಂಗೋ ನಮ್ಮದು ಹಂಗೆ ಸರ್. ಅದೇನೋ ಕೇಳ್ತಾರೆ ಅವರು, ಕೇಳಿಸ್ಕೊಳ್ಳೋದು ಏನೋ ಕಿತ್ಕೊಳ್ಳೋಕೆ ಏನು ಸರ್ ಕಿತ್ಕೊಳ್ಳೋಣ? ನಿಮ್ಮ ಹತ್ರ ಮಾಧ್ಯಮನೇ ತೋರಿಸಿದೆ ನಿಮ್ಮದು ವಿಗ್ ಅಂತ. ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಸರ್ ನಾನು? ಹೇಳಿ ಸರ್, ಏನು ಕಿತ್ಕೊಳ್ಳೋಣ? ಇನ್ನು ಮೀಸೆ ಗಡ್ಡ ನೀವು ಬಿಡೋದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದರೆ. ಇನ್ನೇನೋ ಕಿತ್ಕೋಬೇಕು ಅಂದರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಯಾಕೆ ಕಿತ್ಕೊಳ್ಳಿ ನಿಮ್ಮದು? ಹೇಳಿ ಸರ್, ಯಾಕೆ ಕಿತ್ಕೊಳ್ಳಿ? ಎಷ್ಟಿದೆ ಅಷ್ಟು ನೋಡಿ ಸರ್. ನೋಡಿ ಸರ್, ನಿಮ್ಮ ಬ್ಯಾರಿಕಲ್ಲಿದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು. ಇದು ಯಾವುದೋ ಹೇಳೋಕ್ಕೆ ನಾನು ಮಾಧ್ಯಮದವ್ನು ಇವತ್ತು ಕರೆದಿಲ್ಲ ಸರ್. ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್. ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್. ನನ್ನ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗಲೂ ನಿಮ್ಮೆಲ್ಲರಿಗೆ ಕೂತ್ಕೊಂಡಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. 2 ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್. ಮೊದಲನೇದೇನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಒಂದು ಹನಿ ನೀರು ಕುಡಿತಾ ಇಲ್ಲ. ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು. ಬರೋ ತನಕ ಆಮರಣ ಅಂತ ಉಪವಾಸ. ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ, ಯಾರು ಇದು ಮಾಡೋಕ್ಕೆ. ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರು ಒಳ್ಳೇದಾಗುತ್ತೆ ಅಂದ್ರೆ ಆಗಲಿ ಬಿಡಿ. ಎರಡನೇದು, ಒಂದಷ್ಟು ಫೇಕ್ ಪೇಜಸ್ ಇವೆ. ಇದು ಯಾವುದೋ ಡುಬಾಕ್ ನನ್ನ ಮಕ್ಕಳದ್ದು ಅಡ್ಮಿನ್ ಅಂತದ್ದು ಯಾರೋ ಇದ್ದೀರಾ ಅವರು, ಒಂದು 150-200 ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ. ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು. ಇನ್ನು ಒಬ್ಬ ಕಲಾವಿದ ನನಗಲ್ಲ, ಇನ್ಕ್ಲೂಡಿಂಗ್ ಸುದೀಪ್ ಸರ್, ಇನ್ಕ್ಲೂಡಿಂಗ್ ಯಶ್ ಸರ್, ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್, ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಅವ್ರದ್ದು, ಅವ್ರ ಶ್ರೀಮತಿಯವ್ರದ್ದು ಟ್ರಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್. ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅನ್ನೋ ನಾನಿವತ್ತು ಆಮರಣ ಅಂತ ಉಪವಾಸ ಕೂತ್ಕೋದೇನು ಸರ್. ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್. ನೀವು ಮಾಡಿಸಿದ್ದೀರಾ ನಾನು ಹೇಳ್ತಾ ಇಲ್ಲ ಸರ್. ನಿಮ್ಮ ಕಡೆಯವರು ನಿಮ್ಮ ಜೊತೆ ಬ್ಯಾರಿಕಲ್ಲಿದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳ್ಳೋದಲ್ಲ ಸರ್. ರಿಟರ್ನ್ ಕಂಪ್ಲೇಂಟ್ ವಿತ್ FIR ಕಾಪಿ ಸಮೇತ ಅದು ಬರ್ತಾ ಇದೆ. ಇದಕ್ಕೆ ನನ್ನ ಯಾವಾಗ ದರ್ಶನ್ ಸರ್ ಬ್ಯಾರಿಕಲ್ಲಿದ್ದವ್ರು ಈ ಥರ ಮಾಡಿದ್ರು ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಅವ್ರು ಸ್ಟೇಟ್ಮೆಂಟ್ ಕೊಡೋ ತನಕ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಏನೇ ಹೆಚ್ಚು ಕಡಿಮೆ ಅದು ಒಂದು. ಎರಡೇ ವಿಚಾರ ಸರ್. ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ತುಂಬ ಥ್ರೆಟ್ಟಿಂಗ್ ಮಾಡ್ತಾರೆ ಸರ್. ಏನೋ ಬಾಡಿಗೆ ಕಟ್ಟಿಲ್ಲ, ಇವ್ರ ಅಪ್ಪ ಕೊಟ್ಟು ಮಡಗಿದ್ನ ಕೇಳಿ ಸರ್. ಯಾವನಾರು ಇವ್ರ ಅಪ್ಪ ಏನಾರು ಕೊಟ್ಟು ಮಡಗಿದ್ನ ಅಥವಾ ಯಾವನ್ ಕೊಟ್ಟು ಮಡಗಿದ್ದ ಈ ನನ್ನ ಮಗನಿಗೆ ಕೇಳಿ ಫಸ್ಟು. ಇವ್ರು ನಡೆಸ್ತಾ ಇರೋ ಪೇಜಲ್ಲಿ ಬರ್ತಾ ಇರೋದು ಸರ್. ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನೀವು ನಟರಾದ್ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನಿಮಗೇನೋ ಗೌರವ ಸರ್, ನಿಮ್ಗೆ ಗೌರವ ಕೊಟ್ಟೋಲ್ಲ. ಬೆಳಗ್ಗೆ ಎದ್ದು ಊಟ ಮಾಡಿ ತಿಂಡಿ ತಿಂದು ಮನಗಿದ್ದದ್ದು ಮುಗಿದವ್ರೆ ಇನ್ನೂ 15-20 ವರ್ಷ ಕ್ರೇಜ್ ಇರುತ್ತೆ. ಇದು ಯಾಕೆ ಸರ್ ತೇಜೋದಿಗೆ ಈ ಮಟ್ಟಕ್ಕೆ ಇಳಿದ್ಬಿಟ್ರಿ? ಏನು ಸರ್ ನಿಮ್ಗೆ ಆಗಿರೋದು? ನಿಮ್ಗೆ ಬಂದಿರೋದು ಏನು ಸರ್? ಯಾಕೆ ಸರ್ ನಿಮ್ದು ಏನು ಸಮಸ್ಯೆ? ಬಾಯಿ ತೆಗ್ರಿ ನಮ್ಮ ಬಾಸ್ ಇನ್ನೂ ಕಿತ್ಕೊಳ್ಳೋಕ್ಕಾಗಲ್ಲ ಏನು ಸರ್? ಅಲ್ಲಿ ಕಿತ್ಕೊಳ್ಳೋಕೆ ಅದು ವಿಗ್ ಅಲ್ವಾ ಸರ್? ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಹೇಳಿ ಸರ್? ಯಾಕೆಂದ್ರೆ ಅವ್ರ ಬ್ಯಾರಿಕಲ್ಲಿದ್ದವರು ನಮಗೂ ನಮ್ಮ ಬಾಸ್ ವಿಚಾರಕ್ಕೆ ಬಂದು ಹಿಂಗೆ ಮಾಡ್ತೀನಿ ಅಂತ ಅವ್ರು ಬ್ಯಾರಿಕಲ್ಲಿದ್ದವರೇ ಮಾಡಿದ್ದಾರೆ ಅಂದರೆ ಬಹುಶಃ ದರ್ಶನ್ ಸರ್ ಮಾಡಿಸಿದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವ್ರು ಬಂದು ಇದನ್ನು ಬಾಯಿ ಮುಚ್ಚಿಸ್ಬೇಕು. ಅವ್ರು ಬ್ಯಾರಿಕಲ್ಲಿದ್ದವರು ವೆಪನ್ ಮತ್ತು ಫೋಟೋ ತೋರಿಸಿದ್ದಾರೆ. ಯಾವ ಫೋಟೋ ಗೊತ್ತೆ ಸರ್? ಆಗಸ್ಟ್ ಲಾಸ್ಟ್ ಇಯರ್ ತಲೆ ಮುಡಿ ಕೊಟ್ಟರು ಗೊತ್ತಾ ದರ್ಶನ್ ಸರ್ ಜೈಲಲ್ಲಿ ಇದ್ದಾಗ? ನೆನಪಿದೆಯಾ ನಿಮಗೆ? ಫೋಟೋ ಲೀಕ್ ಆಗಿತ್ತು ಗೊತ್ತಾ? ಆ ಫೋಟೋ ಮತ್ತು ಅವರು ಇಬ್ಬರು ಹೆಗಲ ಮೇಲೆ ಕಾಕೊಂಡಿದ್ದಾರೆ. ಆ ಫೋಟೋ ಸರ್ ಅವ್ರು ಬಂದು ಹೇಳಬೇಕು ಸರ್. ಯಾರು? ದರ್ಶನ್ ಸರ್ ಬಂದು ಇದು ಹೇಳಬೇಕು. ಅಲ್ಲಿ ತನಕ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್. ನಮ್ಗೆ ಹೆಚ್ಚು ಕಡಿಮೆ ನೀವೇ ಜವಾಬ್ದಾರಿ ಆಗ್ತೀರಿ ಸರ್. ನೀವು ನಿಮ್ಮ ಫ್ಯಾನ್ಸನ್ನು ಬಾಯಿ ಮುಚ್ಚಿಲ್ಲ ಅಂದರೆ ಮಜಾ ತಗೊಳ್ಳೋದಲ್ಲ ಸರ್. ಇಲ್ಲಿ ಬಂದು ಉತ್ತರ ಕೊಡಬೇಕು. ನಾವು ಬೇಜಾರು ಮಾಡ್ಕೊಳ್ಳೋ ಸರ್, ಕೋಪ ಮಾಡ್ಕೊಳ್ಳೋ ಸರ್ ಅಂದರೆ ನಾವು ಬೇಜಾರು ಮಾಡ್ಕೋತೀವಿ ಸರ್, ಕೋಪ ಮಾಡ್ಕೋತೀವಿ ಸರ್, ನೊಂದ್ಕೊಳ್ಳಲ್ಲ ಸರ್, ನೋಯಿಸ್ತೀವಿ ಸರ್. ಅವ್ನು ಯಾವನೇ ಮಗ ಆಗಿರಲಿ ಸರ್, ನೋಯಿಸ್ತೀವಿ ಸರ್. ಇನ್ನೊಂದು ಸಲ ಹೇಳ್ತಾರೆ, ನಾನು ಬಾಡಿಗೆ ಕಟ್ಟಿಲ್ಲ, ನಿಮ್ಮ ಅಪ್ಪ ಕೊಟ್ಟು ಮಡಗಿದ್ದ ಅದನ್ನು ಹೇಳಿ ಸರ್. ನಾನು 5 ಏನು ಇದೇ ಪ್ರಥಮ್ ಜೊತೆಗೆ ನನ್ನ ಕಲೀಗ ಕೀರ್ತಿ ಪಾಟೀಲ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ಕೇಳೋಣ. ನಟ ಪ್ರಥಮ್ ಅವರು ಇವತ್ತು SP ಆಫೀಸ್ ಎದುರು
ಇರುವಂಥದ್ದು. ಅದರಲ್ಲೂ ಸಹ SP ಆಫೀಸ್ಗೆ ದೂರನ್ನ ಕೊಟ್ಟಿರುವಂಥದ್ದು ದರ್ಶನ್ ಅವರ ಫ್ಯಾನ್ಸ್ ವಿರುದ್ಧ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಪ್ರಥಮ್ ಅವರೇ, ಸಿನಿಮಾ ಲೈಫೇ ಬೇರೆ ಆಗಿತ್ತು, ಇದೀಗ ಈ ಒಂದು ಹೋರಾಟ ಯಾವ ರೀತಿ? ಈಗ ಅದೇ ಹೇಳ್ದಲ್ಲ, SP ಸರ್ ಇಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದಂದ್ರೆ ಈಸ್ ಅ ಟ್ರೂ ಲೀಡರ್. ಒಳ್ಳೆ ಪೊಲೀಸ್ ಅವರು ಅವ್ರ ಮಾತನ್ನು ಗೌರವಿಸ್ಬೇಕಾಗತ್ತೆ. ಈಗ ಉಪವಾಸ ಫಿಲಂ ಚೇಂಬರ್ ಶಿಫ್ಟ್ ಆಗುತ್ತೆ, ಅಲ್ಲಿ ಉಪವಾಸ ಕೂತ್ಕೋತಾ ಇದೀವಿ. ಅಲ್ಲ, ಈಗ ನಿಮಗೆ ನ್ಯಾಯ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಯಾವ ರೀತಿ ನ್ಯಾಯ ಬೇಕು? ನನ್ನ ಮೇಲೆ ಇನ್ನೊಂದು ಟ್ರಾಲ್ಸು ಮಾಡಬಾರ್ದು, ಮಾಡೋರು ಒಳಗೋಗ್ಬೇಕು. ದರ್ಶನ್ ಸರ್ ನನಗಲ್ಲ ಇನ್ಯಾವ ಕಲಾವಿದ್ರು ತೊಂದರೆ ಆಗದೆ ಇದ್ದಂಗೆ ನೋಡ್ಕೋಬೇಕು. ಅಪ್ಪ ಬಂದು ಸುಮ್ಮನೆ ಕೂತ್ಕೊಂಡಲ್ಲ ಶೋಕಿ ಮಾಡೋದಲ್ಲ, ಬಂದು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಲ್ಲ ಆಮೇಲೆ ಇನ್ನೊಂದ್ಸಲ ನಮ್ಮ ಬಾಸು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂದರೆ ಆ ವಿಗ್ಗನ್ನು ತೆಗೆದಿಟ್ಬಿಟ್ಟು ಬರಲಿ ಅಥವಾ ವಿಗ್ ಹಾಕೊಂಬರಲಿ, ನಾವು ಕಿತ್ಕೊಳ್ತೀವಿ ಅಂತ ಹೇಳ್ಬಿಡಿ. ನಮಗೆ ತೊಂದರೆ ಮಾಡಿದ್ರೆ ಮಾತ್ರ, ಸುಮ್ಮನೆ ಅಲ್ಲ. ನನಗೆ ತೊಂದರೆ ಮಾಡಿದ್ರೆ ಇದು ಮಾಡ್ತೀವಿ ಸರ್. ನಿಮ್ಮ ಫ್ಯಾನ್ಸ್ ನನಗೆ ಮಾಡ್ತಾನೆ, ನಾವು ನಿಮಗೆ ಮುಟ್ಟಿಸ್ತೀವಿ ಸರ್ ಬಿಸಿ ಸರ್. ಇದಕ್ಕೆ ಇಲ್ಲಿಗೆ ನೀವು ಬಗ್ಗಿಲ್ಲ ಅಂದರೆ ಇನ್ನೊಂದ್ಸಲ ಬಗ್ಗಿಸ್ತೀವಿ ಸರ್, ಅದು ಬೇರೆ ಥರ ಇರುತ್ತೆ ಸರ್. ಇದನ್ನು ಸ್ಪಷ್ಟವಾಗಿ ಹೇಳಿ. ನಾವು ಎದುರಲ್ಲ ಸರ್, ಯಾವ ಪುಡಾಂಗಳಿಗೂ ಎದುರಲ್ಲ, ಯಾವ ತಗಡ್ ನನ್ನ ಮಕ್ಳಿಗೂ ಎದುರಲ್ಲ ಸರ್. ಇದು ಹೇಳಬೇಕು, ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನಟ ಪ್ರಥಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.